ವೀಕ್ಷಕರೇ, ತುಲಾ ರಾಶಿ ತುಲಾ ಲಗ್ನದ ಸ್ತ್ರೀಯರು ಯಾವ ಒಂದು ಪುರುಷರನ್ನ ಪ್ರೀತಿಸ್ತಾರೆ, ಎಂಥ ಪುರುಷರ ಜೊತೆಯಲ್ಲಿ ಮದುವೆ ಆಗ್ತಾರೆ, ಮದುವೆ ಆದ ಮೇಲೆ ಇವರ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂತಹ ಒಂದು ಟಾಪಿಕ್, ಬಹುಮುಖ್ಯವಾಗಿರತಕ್ಕಂತಹ ವಿಷಯ. ನೀವು ವಿಡಿಯೋ ಪೂರ್ತಿ ನೋಡ್ಬೇಕು. ವಿಡಿಯೋ ಪೂರ್ತಿ ನೋಡಿದ ಮೇಲೆ ವಿಡಿಯೋದಲ್ಲಿರ್ತಕ್ಕಂಥ ವಿಷಯಗಳು ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ. ವಿಡಿಯೋ ಅಂತೂ ತುಂಬಾ ಇಂಪಾರ್ಟೆಂಟ್ ಇದೆ. ನಾವಂತೂ ಸುತ್ತಿ ಬಳಸಿ ಹೇಳಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀವಿ. ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ತುಲಾ ರಾಶಿಯ ಸ್ತ್ರೀಯರು ಬಹಳ ವಿಶೇಷವಾಗಿ, ತುಲಾ ರಾಶಿಯ ಸ್ತ್ರೀಯರು ಬಹಳ ಸುರದ್ರೂಪಿಗಳು, ತುಂಬಾ ಸುಂದರಿಯರಾಗಿರ್ತಕ್ಕಂಥದ್ದು. ಅಂದ್ರೆ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರತಕ್ಕಂತಹ ಒಂದು ಸೌಂದರ್ಯವನ್ನ ಹೊಂದಿರತಕ್ಕಂತಹ ಸ್ತ್ರೀಯರು ಅಂತ ಹೇಳ್ಬೋದು. ಯಾಕಂದ್ರೆ ಸೌಂದರ್ಯವನ್ನ ಬಹಳಷ್ಟು ಪ್ರೀತಿಸ್ತಾರೆ, ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಇಂತಹ ಒಂದು ಸ್ತ್ರೀಯರ ಮನಸ್ಥಿತಿ ಇರತಕ್ಕಂಥದ್ದು. ನೋಡೋದಕ್ಕೆ ಮಧ್ಯಮ ಎತ್ತರ ಆಕಾರ ಇರುತ್ತೆ, ಕೋಮಲವಾಗಿರತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂಥದ್ದು, ಸದೃಢವಾದ ಕಾಲುಗಳು, ಸ್ವಲ್ಪ ಕಂದು ಬಣ್ಣದ ಕೇಶರಾಶಿ ಇರತಕ್ಕಂಥದ್ದು, ಹಳದಿ ವರ್ಣದ ನೇತ್ರಗಳು, ಬಾದಾಮಿ ಆಕಾರದ ಮುಖ ಇರತಕ್ಕಂಥದ್ದು. ಇನ್ನು ತುಲಾ ರಾಶಿಯ ಸ್ತ್ರೀಯರ ಒಂದು ಶರೀರದ ಪ್ರಮುಖವಾಗಿರತಕ್ಕಂತ ಲಕ್ಷಣ ಅಂದ್ರೆ ತುಂಬಾ ಸುರದ್ರೂಪಿಗಳಾಗಿರ್ತಕ್ಕಂಥದ್ದು. ಇವರ ಮೇನ್ ಒಂದು ಸ್ಟ್ರೆಂತ್, ಇವರ ಸೌಂದರ್ಯವೇ ಇವರಿಗೆ ಒಂಥರ ಸಂಪತ್ತಿನ ಆಕಾರ ರೀತಿಯಲ್ಲಿ ಗೋಚರ ಆಗ್ತಕ್ಕಂಥದ್ದು. ಧ್ವನಿ ಅಂತೂ ತುಂಬಾ ಮೋಹಕವಾಗಿರ್ತಕ್ಕಂಥದ್ದು. ಕೆಲವೊಂದು ನಕ್ಕರೆ ಸ್ವಲ್ಪ ಈ ಗಲ್ಲದ ಮೇಲೆ ಕುಳಿಯ ಆಕಾರದಲ್ಲಿ ಬೀಳತಕ್ಕಂಥದ್ದು ಬಹಳಷ್ಟು ಜನರಿಗೆ ಇಂತಹ ಒಂದು ಅವಕಾಶಗಳು ಇರ್ತವೆ. ಇನ್ನು ಆರೋಗ್ಯ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಈ ಸ್ತ್ರೀಯರು ಸೌಂದರ್ಯಕ್ಕೆ ಎಷ್ಟು ಒತ್ತು ಕೊಡ್ತಾರೋ ಆರೋಗ್ಯದ ಮೇಲೂ ಕೂಡ ಅಷ್ಟೇ ಒತ್ತನ್ನ ಕೊಡುವಂಥದ್ದು. ಸಹಜವಾಗಿ ಈ ಕಲೆ, ಈ ಭರತನಾಟ್ಯ, ಸಂಗೀತ ಅಥವಾ ಯಾವ್ದಾದ್ರೂ ಒಂದು ಕಲೆ, ಹಾಡುಗಾರಿಕೆ ಅಥವಾ ಏನನ್ನಾದ್ರೂ ಹ್ಯಾಂಡ್ ವರ್ಕ್, ಏನಾದ್ರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಲೆ ತುಲಾ ರಾಶಿಯ ಸ್ತ್ರೀಯರಲ್ಲಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಳ್ಳೆ ಸಾಧನೆಯನ್ನ ಮಾಡ್ತಕ್ಕಂಥದ್ದು. ತುಲಾ ರಾಶಿಯವರು ಯಾವತ್ತಿಗೂ ಸಬಲರಾಗಿರುವಂಥದ್ದು. ತಾವು ತಮ್ಮದೇ ಆಗಿರುವಂತ ಒಂದು ಸ್ವಂತ ಶಕ್ತಿ ಇರುತ್ತೆ. ಆ ಶಕ್ತಿಯ ಬಲದಿಂದ ಜೀವಿಸ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ತುಲಾ ರಾಶಿಯಲ್ಲಿ ಶುಕ್ರನ ಕಲಾತ್ಮಕವಾಗಿರತಕ್ಕಂತಹ ಒಂದು ಪಕ್ಷ ಪ್ರಮುಖವಾಗಿ ಗೋಚರಿಸತಕ್ಕಂಥದ್ದು. ಏನಾಗುತ್ತೆ, ಪರಿಣಾಮವಾಗಿ ತುಲಾ ರಾಶಿಯ ಸ್ತ್ರೀಯರು ಸುತ್ತಮುತ್ತ ಒಂದು ರಮ್ಯವಾಗಿರ್ತಕ್ಕಂಥ ವಾತಾವರಣ ಇರಬೇಕು, ಸುಂದರವಾಗಿರ್ತಕ್ಕಂಥ ಪರಿಸರ ಇರಬೇಕು, ಸುಂದರವಾಗಿರುವಂತ ಜಾಗ ಇರಬೇಕು, ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಇರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಸಹಜವಾಗಿ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದಾಗ ತುಲಾ ರಾಶಿಯ ಸ್ತ್ರೀಯರು ಯಾವತ್ತಿಗೂ ಆಯ್ಕೆ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ತುಂಬಾ ಸುರದ್ರೂಪರಾಗಿರ್ತಕ್ಕಂತ ವ್ಯಕ್ತಿಯನ್ನ ಮತ್ತು ಸ್ವಚ್ಛವಾಗಿರಬೇಕು. ಹುಡುಗ ತುಂಬಾ ಕ್ಲೀನ್ ಆಗಿರಬೇಕು, ಸ್ವಚ್ಛತವಾಗಿರಬೇಕು, ಆಕರ್ಷಕವಾಗಿರಬೇಕು, ನೋಡೋದಕ್ಕೆ ತುಂಬಾ ಅಂದವಾಗಿರಬೇಕು. ಅಂತ ಒಬ್ಬ ಹುಡುಗನ ಜೊತೆಯಲ್ಲಿ ಪ್ರೀತಿ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನಸ್ಸನ್ನ ಮಾಡುವಂತಹ ಒಂದು ಅವಕಾಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ತುಲಾ ರಾಶಿಯ ಅಥವಾ ತುಲಾ ಲಗ್ನದ ಸ್ತ್ರೀಯರು ಜೀವನದಲ್ಲಿ ಪೂರ್ಣ ಆನಂದವನ್ನ ಜೀವಿಸಬೇಕು ಅನ್ನುವಂತ ವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು. ಜೀವನದಲ್ಲಿ ಬಹಳಷ್ಟು ಕಷ್ಟಗಳು, ನೋವುಗಳು, ಏರಿಳಿತಗಳು ಇರುತ್ತೆ, ಅದು ಒಂದು ಭಾಗ. ಆದ್ರೆ ಇದ್ರ ಜೊತೆಯಲ್ಲಿ ಒಂದು ಆಶಾಭಾವವಾದಿತನ ಅನ್ನುವಂಥದ್ದು ಈ ತುಲಾ ರಾಶಿಯ ಸ್ತ್ರೀಯರಲ್ಲಿರ್ತಕ್ಕಂಥದ್ದು. ಎಲ್ಲರನ್ನೂ ಪ್ರೀತಿ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಬಹಳ ಬೆಲೆ ಕೊಡ್ತಾರೆ. ಅಂದ್ರೆ ಈ ವ್ಯಕ್ತಿತ್ವಕ್ಕೆ ಜಾಸ್ತಿ ಬೆಲೆ ಕೊಡುವಂಥದ್ದು. ಈ ಪ್ರೀತಿ ಮಾಡುವಂತ ಹುಡುಗ ಹೇಗಿರ್ಬೇಕು ಅಂತಂದ್ರೆ ಒಂದು ಒಳ್ಳೆ ಉದ್ಯೋಗದಲ್ಲಿ ಇರಬೇಕು, ನೋಡೋದಕ್ಕೆ ಆಕರ್ಷಣವಾಗಿರ್ಬೇಕು, ಇವ್ರ ಡಿಮ್ಯಾಂಡ್ಸ್ ಗಳಿರುತ್ತೆ. ಇದ್ರ ಜೊತೆಯಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡುವಂತ ಗುಣ ಇರಬೇಕು, ಎಲ್ಲರ ಮೇಲೂ ಪ್ರೇಮ ಇರಬೇಕು, ದಾನ ಧರ್ಮಾದಿಗಳನ್ನ ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿರಬೇಕು ಅನ್ನುವಂತಹ ಮನಸ್ಸುಳ್ಳವರಾಗಿರ್ತಾರೆ. ಇವರು ಸುಮ್ಮನೆ ಖಾಲಿ ಪಿಲ್ಲಿ ಪ್ರೀತಿ ಮಾಡುವಂತಹ ಸ್ತ್ರೀಯರಲ್ಲ. ಯಾಕಂತಂದ್ರೆ ಸಮಯಕ್ಕಾಗಿ ಪ್ರೀತಿ ಮಾಡುವಂತವ್ರಲ್ಲ. ಪ್ರೀತಿ ಮಾಡೋದೇ ಇಲ್ಲ, ಮಾಡಿದ್ರು ಅಂತಂದ್ರೆ ಕೊನೆವರೆಗೂ ಕೂಡ ಕೈ ಬಿಡದೆ ಇರತಕ್ಕಂತಹ
ವ್ಯಕ್ತಿತ್ವ ಅಂತ ಹೇಳ್ಬೋದು. ಬಹಳ ಒಳ್ಳೆ ಇಂಪ್ರೆಸಿವ್ ಆಗಿರ್ತಕ್ಕಂಥ ವಿಚಾರ ಇದೆ. ಇನ್ನು ಬಹಳ ಮುಖ್ಯವಾದ ವಿಚಾರಗಳಿದಾವೆ. ಮದುವೆ ಎಂತ ಹುಡುಗರ ಜೊತೆಯಲ್ಲಿ ಆಗತ್ತೆ, ಎಂತ ಹುಡುಗನ್ನ ಆಯ್ಕೆ ಮಾಡ್ಕೋತಾರೆ, ಜೊತೆಗೆ ಇವರ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅನ್ನುವಂತ ಬಹುಮುಖ್ಯವಾದ ವಿಚಾರವನ್ನ ಹೇಳೋದಿದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಳ್ಳೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತುಲಾರಾಶಿ ತುಲಾ ಲಗ್ನದ ಸ್ತ್ರೀಯರು ವಿಶೇಷವಾಗಿ ಒಂದು ಅಭಿರುಚಿಯನ್ನ, ಏನು ಒಂದು ಅಭಿರುಚಿ ಇರ್ತದೆ ಅಂತಂದ್ರೆ ಸಕಾರಾತ್ಮಕವಾಗಿರತಕ್ಕಂತ ಅಭಿರುಚಿ ಇರುತ್ತೆ. ಏನೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಅದು ಒಳ್ಳೇದೇ ಆಗಿರ್ಬೇಕು, ಒಳ್ಳೇದನ್ನೇ ನಿರ್ಧಾರ ಮಾಡುವಂತದ್ದು. ಈ ಕೆಟ್ಟ ಚಟಗಳು, ಕೆಟ್ಟ ಜನಗಳ ಸಹವಾಸಗಳು, ಕೆಟ್ಟ ವಿಚಾರಗಳು ಇವ್ರ ತಲೆಯಲ್ಲಿ ಇರೋದಿಲ್ಲ. ಅದು ತಪ್ಪಿನ ಭಾವನೆಗಳು ಅವರ ಮನಸ್ಸಿನಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಧರಿಸುವಂತ ವಸ್ತ್ರಗಳ ಮೂಲಕ ಇವರು ಯಾವತ್ತಿಗೂ ಸುಸಂಸ್ಕೃತರು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾವತ್ತಿಗೂ ಈ ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ, ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಹಬ್ಬ, ಹರಿದಿನ ಇಂತಹದ್ರಲ್ಲಿ ಬಹಳಷ್ಟು ನಂಬಿಕೆ ಇರತಕ್ಕಂಥದ್ದು, ದೇವರಲ್ಲಿ ಬಹಳಷ್ಟು ನಂಬಿಕೆ ಇರತಕ್ಕಂತಹ ಸ್ತ್ರೀಯರು ಇವರಾಗಿರ್ತಕ್ಕಂಥದ್ದು. ಇನ್ನು ವರ್ತಮಾನದಲ್ಲಿ ಭವಿಷ್ಯತ್ತಿನ ಪ್ರಕಾರ ಮುಂದೆ ಆಗುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಯೋಜನೆಯನ್ನ ರೂಪಿಸಿಕೊಂಡು ಅದರ ನೆರಳಿನಲ್ಲಿ, ಅದರ ಯೋಚನೆಯಲ್ಲಿ, ಅದರ ಭಾವನೆಯಲ್ಲಿ ಬದುಕುವಂತಹ ವ್ಯಕ್ತಿತ್ವ ಇವರದಾಗಿರತಕ್ಕಂಥದ್ದು. ನ್ಯಾಯವಾದಿಗಳು ಯಾವತ್ತಿಗೂ, ತುಲಾರಾಶಿ ತುಲಾ ಲಗ್ನದವರು ಅಂದ್ರೆ ಹಾಗೆ, ಯಾವತ್ತಿಗೂ ಕೂಡ ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಒಬ್ಬ ವ್ಯಕ್ತಿಗಳು ಅಂತ ಹೇಳ್ಬೋದು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಹಾಗೇನೆ. ಆದ್ರೆ ಒಂದು ವಿಪರ್ಯಾಸ ಏನು ಅಂತಂದ್ರೆ ನಂಬಿದಲ್ಲೇ ಮೋಸಗಳು. ಅಂದ್ರೆ ಇವರು ಏನು ಪ್ರಾಂಪ್ಟ್ ಆಗಿ ನಂಬಿರ್ತಾರೆ, ಇವರನ್ನ ಆ ತರ ನಂಬಲ್ಲ ಅನ್ನುವಂಥದ್ದು ಕೆಲವೊಂದು ಸಂದರ್ಭಗಳಿಗೆ ಅನುಸಾರವಾಗಿ ಈ ತರ ಆಗ್ತಿರ್ತದೆ. ಈ ಬಹಳಷ್ಟು ಜನರಿಗೆ ಈ ತರದ ಅನುಭವ ಆಗಿದೆ. ಬೇಕಾದ್ರೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನ್ಯಾಯಾಧೀಶ ಆಗಿರ್ತಕ್ಕಂಥದ್ದು ಯಾವತ್ತಿಗೂ ಒಂದು ಜಜ್ಮೆಂಟ್ ಕೊಟ್ಟರು ಅಂತಂದ್ರೆ ಅದರಲ್ಲಿ ಒಂದು ತೂಕ ಇರುತ್ತೆ, ಅದರಲ್ಲಿ ಒಂದು ನ್ಯಾಯ ಇರುತ್ತೆ, ಅದರಲ್ಲಿ ಒಂದು ಧರ್ಮ ಇರುತ್ತೆ, ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅಂತಹ ಒಂದು ವ್ಯಕ್ತಿತ್ವ ಈ ತುಲಾರಾಶಿ ತುಲಾ ಲಗ್ನದ ಸ್ತ್ರೀಯರಲ್ಲಿರ್ತಕ್ಕಂಥದ್ದು. ಮದುವೆ ಆಗುವಂತಹ ಹುಡುಗನು ಕೂಡ ನ್ಯಾಯವಾದಿ ಇರಬೇಕು, ಸತ್ಯದಿಂದ ಕೂಡಿರಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವ ಇವ್ರದ್ದಾಗಿರ್ಬೇಕು ಅನ್ನುವಂತ ಮನಸ್ಥಿತಿ, ನನ್ನ ಹಾಗೆ ಇರಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಮದುವೆ ಆಗುವಂತ ಹುಡುಗ ಏನಾದ್ರೂ ಒಂದು ಕಲೆ ವಿಶೇಷವಾಗಿರತಕ್ಕಂಥದ್ದನ್ನ ಸಂಶೋಧನೆ ಮಾಡತಕ್ಕಂತ ರೀತಿಯಲ್ಲಿದ್ರೆ ಇನ್ನೂ ಖುಷಿ ಪಡ್ತಾರೆ. ಛಾಯಾಚಿತ್ರ, ವ್ಯಾಪಾರ, ಚಿತ್ರಕಲೆ, ಕಸೂತಿ, ಸಂಗೀತಗಳು, ವಿಶೇಷವಾಗಿರತಕ್ಕಂತ ಕೆಲಸ ಕಾರ್ಯಗಳಲ್ಲಿದ್ರೆ ಇವರು ಮಾಡ್ತಾರೆ ಅಂತಹ ಕೆಲಸಗಳು. ಜೊತೆಗೆ ಇವರ ಪತಿಯು ಕೂಡ ಅಂತ ಕಾರ್ಯಗಳಲ್ಲಿದ್ರೆ ಅಂತಹ ಪತಿಗೆ ಇಷ್ಟಪಡ್ತಾರೆ, ಅಂತ ಹುಡುಗನ ಜೊತೆ ಮದುವೆ ಆಗೋದಕ್ಕೆ ಮನಸ್ಸು ಮಾಡ್ತಾರೆ ಅನ್ನುವಂಥದ್ದು ಇವರ ಒಂದು ವಿಶೇಷ. ಇನ್ನು ಮದುವೆ ಆದ್ಮೇಲೆ
ಎಂತಹ ಕೆಲವೊಂದು ಕಷ್ಟನೇ ಬರ್ಲಿ, ನೋವೇ ಬರ್ಲಿ, ತೊಂದರೆ ಬಂದ್ರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡುವಂತಹ ಒಂದು ಮನಸ್ಥಿತಿ ಈ ಒಂದು ಸ್ತ್ರೀಯರಲ್ಲಿರ್ತಕ್ಕಂಥದ್ದು. ಕಷ್ಟ ಏನು ಇವ್ರಿಗೆ ಹೊಸದೇನಲ್ಲ. ಎಷ್ಟೇ ಚಾಲೆಂಜ್ ಇದ್ರು ಕೂಡ ಅದನ್ನ ಚಾಲೆಂಜ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಂದರ್ಭಕ್ಕೆ, ಆ ಒಂದು ವ್ಯಕ್ತಿತ್ವಕ್ಕೆ, ಆ ಒಂದು ಸಿಚುವೇಶನ್ಗೆ ಮಹತ್ವವನ್ನು ಕೊಡುವಂಥದ್ದು. ಜೊತೆಗೆ ಪ್ರೀತಿ ಮಾಡುವಂತ ಹುಡುಗನಿಗೂ ಮಹತ್ವ ಕೊಡ್ತಾರೆ. ಮತ್ತೆ ಯಾರನ್ನಾದ್ರೂ ನಂಬಿದ್ರು ಅಂತಂದ್ರೆ ಅವರಿಗೆ ಜಾಸ್ತಿ ಗೌರವವನ್ನು ಕೊಡುವಂತದ್ದು. ಈ ಪ್ರೇಮ ಪ್ರಕರಣ ಆದ್ಮೇಲೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಗಂಡನ ಜೊತೆಯಲ್ಲಿ ಒಂದು ಒಳ್ಳೆಯ ಒಂದು ಗೌರವಕ್ಕೆ, ಅಂದ್ರೆ ಯಾರನ್ನ ಪ್ರೀತಿಸ್ತಾರೆ ಅವರನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ. ಪ್ರೀತಿ ಮಾಡೋದೊಬ್ಬರನ್ನ, ಮದುವೆ ಮಾಡೋದೊಬ್ಬರನ್ನ ಯಾವ ಹೆಣ್ಣನ್ನು ಇಷ್ಟಪಡೋದಿಲ್ಲ. ಆದ್ರೆ ಇವರ ಜೀವನದಲ್ಲಿ ಯಾರನ್ನು ಸಡನ್ ಆಗಿ ನಂಬಲ್ಲ. ಅವ್ರು ನಂಬಿದ್ರು ಅಂತಂದ್ರೆ ಅವ್ರ ಜೊತೆ ಮದುವೆ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಮದುವೆ ಆದ್ಮೇಲೆ ಎಷ್ಟೇ ಕಷ್ಟ ಬಂದ್ರು, ನೋವು ಬಂದ್ರು, ತೊಂದರೆ ಬಂದ್ರು ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಒಂದು ಗುಣ ಇವರಲ್ಲಿ ಸಹಜವಾಗಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ವೈವಾಹಿಕ ಜೀವನ ನೋಡಿ ಸುಖಮಯವಾಗಿ ಮಾಡ್ಕೋತಾರೆ. ಕಷ್ಟ ಇದ್ರೂ ಕೂಡ ಅಲ್ಲಿ ಸುಖವನ್ನ ಹುಡುಕೋದು ಹೇಗೆ ಅನ್ನುವಂತಹದ್ದನ್ನ ಅವರು ಕಂಡುಕೊಳ್ಳುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಬಹಳ ಇಂಪ್ರೆಸಿವ್ ಆಗಿರತಕ್ಕಂತಹ ಒಂದು ಜಾತಕ ಈ ತುಲಾ ರಾಶಿ, ತುಲಾ ಲಗ್ನದ ಸ್ತ್ರೀಯರ ಬಗ್ಗೆ ಕಂಡು ಬರ್ತಾ ಇರತಕ್ಕಂಥದ್ದು. 12 ರಾಶಿಯ ಮತ್ತು 12 ಲಗ್ನದ ಸ್ತ್ರೀಯರ ಈ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವಿಡಿಯೋ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಳ್ಳೆದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.